ಅಂತೂ ಇಂತೂ 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ಹಾಯ್ ಹೇಳಿದ ಜನತೆಗೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಜನ ಮಿಂದೆದ್ದಿದ್ದಾರೆ. ಎರಡು 2025ಕ್ಕೆ ಬೈ ಹೇಳಿ 2026ಕ್ಕೆ ಹಾಯ್ ಹೇಳಿದ್ದಾರೆ ಜನತೆ. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಜನ ಮಿಂದೆದ್ದಿದ್ದಾರೆ. ರಾತ್ರಿ ಫುಲ್ ಆಗಿದ್ದ ರಸ್ತೆಗಳು ಈಗ ಫುಲ್ ಖಾಲಿ ಆಗಿದೆ. ಸೆಲೆಬ್ರೇಷನ್ ನಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಯುವ ಜನತೆ. ರಾಜ್ಯದ ಗಲ್ಲಿಗಳಲ್ಲೂ ಯುವ ಜನತೆಯಿಂದ ಫುಲ್ ಎಂಜಾಯ್ ಮಾಡಲಾಗಿದೆ. ಒಂದು ರೀತಿಯಾದಂತಹ ಅದ್ದೂರಿ ಸೆಲೆಬ್ರೇಷನ್. ನ್ಯೂ ಇಯರ್ ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ನ್ಯೂ ಇಯರ್ ಗುಂಗಿನಲ್ಲಿ ಫುಲ್ ಚಿತ್ತಾಗಿದ್ದಾರೆ ಯೂತ್ಸ್ಗಳು. ರಾತ್ರಿ ಎಲ್ಲ ರಸ್ತೆಗಳು ಫುಲ್ ಕಿಕ್ಕಿರಿದು ಜನ ಸೇರಿದ್ರು. ಈಗ ಬೆಳಿಗ್ಗೆ ಆಗ್ತಾ ಇದ್ದಂತೆ ರಸ್ತೆಗಳೆಲ್ಲ ಫುಲ್ ಖಾಲಿ ಆಗಿದೆ. ಅದೊಂದು ಕಡೆ ಚಾಲಕನನ್ನ ಹಿಂದಿಯಲ್ಲಿ ಅವಾಚ್ಯವಾಗಿ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಜನ ಮಿಂದಿದ್ದಾರೆ. ಹೇಳಿ ಕೇಳಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಖಾಕಿ ಮಾಡ್ಕೊಂಡಿದ್ರು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರ್ಯಾರಿಗೆ ಪಾಸ್ಗಳಿರುತ್ತೆ, ಯಾರ್ಯಾರಿಗೆ ಎಂಟ್ರಿ ಟಿಕೆಟ್ಗಳಿರುತ್ತೆ ಅಂಥವ್ರನ್ನ ಮಾತ್ರ ಒಳಗಡೆ ಬಿಡುವಂಥ ಕೆಲಸಗಳನ್ನು ಕೂಡ ಮಾಡಿದರು. ಹೇಳಿ ಕೇಳಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಟೈಟ್ ಸೆಕ್ಯೂರಿಟಿಯನ್ನು ಪೊಲೀಸರು ಕೊಟ್ಟಿದ್ರು. ಅಂತೂ ಇಂತೂ 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ಹಾಯ್ ಹೇಳಿದ್ದಾರೆ ಜನತೆ. ಮತ್ತೊಂದು ಕಡೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಜನ ಮಿಂದೆದ್ದಿದ್ದಾರೆ. ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಇತ್ತು ರಸ್ತೆಗಳು. ಯಾಕಂತಂದರೆ ಕಾಲಿಡೋದು ಕೂಡ ಜಾಗ ಇರಲಿಲ್ಲ. ಈ ಬೆಂಗಳೂರಿನ ಹಾಟ್ ಫೇವ್ರೇಟ್ ಜಾಗಗಳು ಯಾವ್ಯಾವಿದೆ ಅಲ್ಲೆಲ್ಲವೂ ಕೂಡ ಜನ ಕಿಕ್ಕಿರಿದು ಸೇರಿದ್ರು. ಅದೊಂದು ಕಡೆ ಈಗ ಬೆಳಿಗ್ಗೆ ಆಗ್ತಾ ಇದ್ದಂತೆ ಎಂದಿನಂತೆ ಎಲ್ಲ ರಸ್ತೆಗಳು ಈಗ ಫುಲ್ ಖಾಲಿ ಆಗಿದೆ. ಒಂದು ರೀತಿಯಾದಂಥ ಗ್ರ್ಯಾಂಡ್ ವೆಲ್ಕಮ್ ಅನ್ನು ಮಾಡ್ಕೊಂಡಿದ್ದಾರೆ 2026ನ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಯೂತ್ಸ್ ಕುಣಿದು ಕುಪ್ಪಳಿಸಿದ್ದಾರೆ.